ನಕಲಿ ಪಿಎಚ್ಡಿ ನೀಡಿ ಅತಿಥಿ ಉಪನ್ಯಾಸಕ ಹುದ್ದೆ ಪಡೆದ ಪ್ರಕರಣ ಸಂಬಂಧ ನಕಲಿ ಅತಿಥಿ ಉಪನ್ಯಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಎಕೆಎಸ್ಎಸ್ಎ ಸಂಘಟನೆಯಿಂದ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮನವಿ ಮಾಡಲಾಗಿದೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡಿತ್ತು. ನಕಲಿ ಸರ್ಟಿಫಿಕೇಟ್ ಕೊಟ್ಟ ಉಪನ್ಯಾಸಕರನ್ನ ಮತ್ತೆ ನೇಮಿಸದಂತೆ ಆಗ್ರಹಿಸಲಾಗಿದೆ. ಈವರೆಗೆ ಪಡೆದ ವೇತನ ಮರುಪಾವತಿಗೂ ಎಕೆಎಸ್ಎಸ್ಎ ಸಂಘಟನೆಯಿಂದ ಒತ್ತಾಯ ಮಾಡಲಾಗಿದೆ. ನಕಲಿ ಅತಿಥಿ ಉಪನ್ಯಾಸಕರ ಐಡಿ ಕಾರ್ಡ್ ಬ್ಲಾಕ್ ಮಾಡುವಂತೆ ಒತ್ತಾಯಿಸಲಾಗಿದೆ. ಕೆಲ ಪ್ರಾಂಶುಪಾಲರಿಂದಲೂ ನಕಲಿ ಪಿಎಚ್ಡಿ ಅಕ್ರಮಕ್ಕೆ ಸಹಕಾರ ನೀಡಿರೋ ಆರೋಪ ಇದೆ. ಎಲ್ಲ UGC ಕ್ವಾಲಿಫೈಡ್ ಆಗಿರೋ ನೆಟ್ಟು ಸ್ಲೆಟ್ ಮತ್ತು PhD ಆಗಿದ್ದಾರೆ ಮ್ಯಾಮ್. ಅವರೆಲ್ಲ ಆಸ್ಪಿರೆಂಟ್ಸ್ ಪರವಾಗಿ ಅಂದರೆ ಅತಿಥಿ ಉಪನ್ಯಾಸಕರ ಪರವಾಗಿ ಸುವರ್ಣ ನ್ಯೂಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಮ್ಯಾಮ್. ಡೇ ಒನ್ನಿಂದ ಫೇಕ್ PhD ಬಗ್ಗೆ ಮಾತಾಡ್ತಾ ಬಂದು ಎಷ್ಟೊಂದು ಅಂದರೆ ಸಾವಿರಾರು ಜನ ಇವತ್ತು ಫೇಕ್ PhD ವಾಲಂಟ್ರಿ ರಿಸೈನ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಯಾರಪ್ಪ ಅಂತಂದರೆ ನ್ಯೂಸ್ ಮೀಡಿಯಾ, ಅದರಲ್ಲಿ ಹೆಚ್ಚಿನಾಗಿ ಸುವರ್ಣ ನ್ಯೂಸು ಪ್ರತಿದಿನ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಅಂದರೆ ಆಸ್ಪಿರೆಂಟ್ಸ್ ಪರವಾಗಿ ಜೊತೆ ನಿಂತಿರೋದಕ್ಕೆ ಧನ್ಯವಾದ ತಿಳಿಸ್ತೀವಿ ಮ್ಯಾಮ್. ಇವತ್ತು ನಾವು 2 ತಿಂಗಳ ಹೋರಾಟದ ಫಲವಾಗಿ ಕಾಲೇಜು ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಇವತ್ತು SOP ಒಂದು ಆದೇಶ ಹೊರಡಿಸಿತು. SOPಯಲ್ಲಿ ಸುಮಾರು ನಕಲಿ PhDಗಳು ಹೊರಬಂದಿದ್ದಾವೆ. ಅದಕ್ಕೆ ಕಾರಣವೇ SOP ಪ್ರಾಮಾಣಿಕವಾಗಿ ಪರಿಶೀಲನೆ ಆಗಿರುವುದಿಲ್ಲ. ಈಗಲೇ ಒಂದು ಉದಾಹರಣೆ ಪ್ರಕಾರ ನಾವೀಗ ಬರೀ SSLC ಮಕ್ಕಳು ಅಥವಾ PUC ಮಕ್ಕಳು ಚೀಟ್ ಅಥವಾ ಕಾಪಿ ಮಾಡಿದರೆ MPs ಮಾಡ್ತಕ್ಕಂಥ ಒಂದು ಕಾಲದಲ್ಲಿ ಅವರಿಗೆ ಬೋಧನೆ ಮಾಡ್ತಕ್ಕಂಥ ಉಪನ್ಯಾಸಕರು ಇವತ್ತು ಫೇಕ್ PhD ನಕಲಿ ಪ್ರಮಾಣ ಪತ್ರ ಹೊಂದಿದ್ರೂ ಕೂಡ ಅವರನ್ನು ಇಟ್ಕೊಂಡು ಇವತ್ತು ಪ್ರಾಮಾಣಿಕವಾಗಿ ಅಷ್ಟರ ಮಟ್ಟಿಗೆ ಬೋಧನೆ ಮಾಡ್ತಿದ್ದಾರೆ. ಅದಲ್ಲದೆ ಅವರಿಗೆ PhD ನಕಲಿ ಅಂತ ಗೊತ್ತಿದ್ರೂ ಕೂಡ ವೇತನ ಮಾಡಿದ್ದು ಇವತ್ತು ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.